ಮುತ್ತಿನಂತಹ ವೀಕ್ಷಕರಿಗೆ, ಚಿನ್ನದಂತಹ ಚಂದಾದಾರಿಗೆ ಮಿನಿಮಲ್ ವರ್ಲ್ಡ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2025ನೇ ಇಸ್ವಿದು ಓಣಂ ಬಂಪರು ಆಲ್ರೆಡಿ 1.25 ತಿಂಗಳ ಆಗ್ತಾ ಬರ್ತಾ ಇದೆ. ಇನ್ನೂ ಒಂದು ವಾರ, ಜಸ್ಟ್ ಒಂದು ವಾರ ಅನೌನ್ಸ್ಮೆಂಟ್ಗೆ, ಅಂದರೆ ಇದೇ ತಿಂಗಳು ಸೆಪ್ಟೆಂಬರ್ 27ನೇ ತಾರೀಕು ಮಧ್ಯಾಹ್ನ 2 ಗಂಟೆ ರಿಸಲ್ಟ್, ಇದರ ಫಲಿತಾಂಶ ನೀವು ತಗೊಂಡಿದ್ರೆ ಇದರ ರಿಸಲ್ಟು ಮಧ್ಯಾಹ್ನ 2 ಗಂಟೆಯಿಂದ ಶುರುವಾಗುತ್ತೆ. ಸೊ ಈ ಮೇನ್ ವಿಡಿಯೋ ಮಾಡೋಕ್ಕೆ ಮೇನ್ ಉದ್ದೇಶ ಅಂದರೆ ಟ್ಯಾಕ್ಸ್ ಡಿಡಕ್ಷನ್. ಅಂದರೆ ಓಣಂ ಬಂಪರಲ್ಲಿ 2025ನೇ ಓಣಂ ಬಂಪರ್ದು ಏನಾದರೂ ಟ್ಯಾಕ್ಸ್ ಚೇಂಜಸ್ ಇದೆಯಾ 2024-25 ಕಂಪೇರ್ ಮಾಡಿದರೆ? ಸ್ವಲ್ಪ ಚೇಂಜಸ್ ಇದೆ ಸ್ನೇಹಿತರೆ. ಅದನ್ನು ಈ ವಿಡಿಯೋ ಮುಖಾಂತರ ನಾವು ತಿಳಿಸ್ಕೊಡ್ತೀನಿ. ಎಷ್ಟು ಅಮೌಂಟ್ ಕಟ್ಟಾಗುತ್ತೆ, ಎಷ್ಟು ಅಮೌಂಟ್ ನಿಮ್ಮ ಖಾತೆಗೆ ಜಮಾವಾಗುತ್ತೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ನೀವೇನಾದರೂ ಹೊಸಬ್ರಾದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಮತ್ತು ಜಾಯಿನ್ ಆಗಿ. ಈ ವರ್ಷದ ತಿರುವೋಣಂ ಬಂಪರು, ನೀವೇನಾದರೂ ತಿರುವೋಣಂ ಬಂಪರು ಟಿಕೆಟ್ ನಿಮ್ಮ ಹತ್ರ ಇದ್ದರೆ, ನಿಮಗೇನಾದರೂ ಅದೃಷ್ಟದಿಂದ ಮೊದಲನೇ ಬಹುಮಾನ ಅರ್ಹತರಾದರೆ, ಅಂದರೆ ದೇವರು ಆಶೀರ್ವಾದ, ನೀವು ಹೋಗೋ ಟೈಮು, ಸಮಯ, ನೀವು ಹೋಗುವ ಪ್ಲೇಸು, ಯಾವ ಜಿಲ್ಲೆ ಇವಾಗ ಪ್ರತಿಯೊಂದು ಇವಾಗ 14 ಜಿಲ್ಲೆ ಇದ್ದಾವೆ ಕೇರಳದಲ್ಲಿ. ಪ್ರತಿ ವರ್ಷ ಯಾವುದಾದ್ರೂ ಒಂದು ಜಿಲ್ಲೆಗೆ ಹೋಗ್ತಾ ಇರ್ತವೆ. ನೀವು ತಗೊಳ್ಳೋ ಜಿಲ್ಲೆ ಆಗಲಿ, ಎಲ್ಲ ಆ ಸ್ಥಳವಾಗಲಿ, ಟೈಮ್ ಆಗಲಿ, ಎಲ್ಲ ಒಂದು ಕೂಡಿ ಬಂದರೆ ಒಂದು ಅದೃಷ್ಟದಿಂದ ನಿಮಗೆ ಏನಾದರೂ ಮೊದಲನೇ ಬಹುಮಾನ ಅರ್ಹತರಾದರೆ, ಈ 25 ಕೋಟಿ ಮೊದಲನೇ ಬಹುಮಾನ ಇರೋದು, ಅದರಲ್ಲಿ ಎಷ್ಟು ಟ್ಯಾಕ್ಸ್ ಕಟ್ಟಾಗುತ್ತೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ನಾವು ಟ್ಯಾಕ್ಸ್ ನೋಡೋದಂದ್ರೆ ಏಜೆಂಟ್ ಕಮಿಷನ್. ಈ ಏಜೆಂಟ್ ಕಮಿಷನ್ ಏನಪ್ಪ? ಈ ಏಜೆಂಟ್ ಕಮಿಷನ್ ಅಂದ್ರೆ ಸ್ನೇಹಿತರೆ, ನೀವು ಒಂದು ಏಜೆನ್ಸಿ ಮುಖಾಂತರ ಟಿಕೆಟ್ ಅನ್ನು ಪಡೆದುಕೊಂಡಿರ್ತೀರಾ. ಅಂದ್ರೆ ಏಜೆನ್ಸಿಯಲ್ಲಿ ಹೋಲ್ಸೇಲ್ ಏಜೆನ್ಸಿ ಇರುತ್ತೆ, ರಿಟೇಲ್ ಇರುತ್ತವೆ, ಆಮೇಲೆ ಮಾರುವ ವ್ಯಕ್ತಿಗಳು ಇರ್ತವೆ. ನೀವು ನೋಡ್ತಾ ಇರ್ತೀರ ಕೇರಳದಲ್ಲಿ, ಯಾವತ್ತಾದ್ರೂ ನೀವು ಬಂದಿರ್ತೀರ ಶಬರಿಮಲೆ ದೇವಸ್ಥಾನಕ್ಕೆ, ನೀವು ಯಾತ್ರೆ ಹೋಗ್ತಾ ಇರ್ತೀರ, ಪಾದಯಾತ್ರೆ ಮಾಡ್ತಾ ಇರ್ತೀರ. ಅವಾಗ ನೀವು ಹೋಗ್ಬೇಕಾದ್ರಲ್ಲ, ಅಲ್ಲಲ್ಲಿ ಮಾರುವವರು ಸಿಕ್ಕಿರ್ತಾರೆ ನಿಮಗೆ, ಅವ್ರನ್ನ ಏಜೆಂಟ್ ಅಂತಾರೆ. ಅಂದರೆ ಏಜೆನ್ಸಿಯಿಂದ ಅವ್ರ ಜೀವನಕ್ಕೋಸ್ಕರ ಅವರು ಕೆಲವೊಂದು ಟಿಕೆಟ್ಸ್ ಒಂದು 150 20 ಟಿಕೆಟ್ಸ್ಗಳನ್ನು ಪರ್ಚೇಸ್ ಮಾಡಿಬಿಟ್ಟು ಅದರಲ್ಲಿ ಒಂದು ಲಾಭ ಅವರು ತಗೊಂಡು ಆಮೇಲೆ ಅವರು ಮಾರ್ತಾ ಇರ್ತಾರೆ ಪ್ರತಿದಿನ. ಬಹಳಷ್ಟು ಜನ ಏಜೆಂಟ್ಸ್ಗಳಿದ್ದಾವೆ. ಅವರು ದಿನನಿತ್ಯ ಇದರಿಂದನೇ ಕಳೀತಾ ಇದ್ದಾರೆ, ಅವ್ರ ಕೆಲಸ, ಅವ್ರ ಜೀವನ ಇದರಿಂದ ನಡೀತಾ ಇದೆ. ಅಂಥವ್ರಿಗೆ ಏಜೆಂಟ್ಸ್ ಅಂತಾರೆ. ಅದಕ್ಕೆ ಏಜೆಂಟ್ಸ್ ಕಮಿಷನ್ ಅಂತಾರೆ. ಇನ್ ಕೇಸು ಈ ಏಜೆನ್ಸಿಯಲ್ಲಿ ಏಜೆಂಟ್ ಕಮಿಷನ್, ಏಜೆನ್ಸಿಯವರಿಗೆ 2,50,00,000 ಹೋಗೋದು. ಅಂದ್ರೆ 25 ಕೋಟಿಯಲ್ಲಿ ಏಜೆಂಟ್ ಕಮಿಷನ್ ಬಂದ್ಬಿಟ್ಟು 2,50,00,000. ಈಗ ನೀವು ಅನ್ಕೊಳ್ಳಿ, 25 ಕೋಟಿಯಲ್ಲಿ 2,50,00,000 ಕಳೆದಾಗ ನಮಗೆ ಬರುವ ಬ್ಯಾಲೆನ್ಸು 25 ಕೋಟಿಯಲ್ಲಿ 2.5 ಕೋಟಿ ಕಳೀರಿ, ಅವಾಗ 22,50,00,000 ಬರುತ್ತೆ. ಅಂದರೆ ಏಜೆಂಟ್ ಕಮಿಷನ್ ಬಿಟ್ಟು, ಏಜೆಂಟ್ ಕಮಿಷನ್ 2,50,00,000 10% ಆಗಿರುತ್ತದೆ. ಎಲ್ಲೇ ಹೋದ್ರು, ಯಾವುದಾದ್ರೂ ಜಿಲ್ಲೆಗೆ ಹೋದ್ರು 10% ಆಫ್ ಕಮಿಷನ್, ಅಂದರೆ ಏಜೆಂಟ್ ಕಮಿಷನ್ 10% ಕಳೆಯೋದು. 25 ಕೋಟಿಯಲ್ಲಿ 2.5 ಕೋಟಿ ಹೋದಾಗ 22,50,00,000 ಆಗುತ್ತೆ. ಅಂದ್ರೆ 22.5 ಕೋಟಿ ಅನ್ಕೊಡಿ. 22,50,00,000 ಬ್ಯಾಲೆನ್ಸ್ ಬಂದಿದೆ. ಈ ಬ್ಯಾಲೆನ್ಸ್ ಬಂದಿದೆಯಲ್ಲ, ಈ ಬ್ಯಾಲೆನ್ಸು 22,50,00,000 ಬಂದಿರೋ ಬ್ಯಾಲೆನ್ಸ್ ಇದೆಯಲ್ಲ, ಇದ್ರ ಮೇಲೆನೆ TDS ಕಟ್ ಮಾಡ್ಕೊಳೋದು. ಆ 25 ಕೋಟಿ ಮೇಲೆ ಅಲ್ಲ, 25 ಕೋಟಿಯಲ್ಲಿ 2.5 ಕೋಟಿ ಏಜೆಂಟ್ ಕಮಿಷನ್ ಕಳೆದಾಗ ನಮಗೆ ಬರೋದು 22,50,00,000 ನಮಗೆ ಮೊತ್ತ ಬರುತ್ತೆ, ಬ್ಯಾಲೆನ್ಸ್ ಬರುತ್ತೆ. ಆ ಬ್ಯಾಲೆನ್ಸ್ ಮೇಲೆನೆ ಈ 30% TDS ಕಟ್ ಮಾಡ್ಕೊಳೋದು ಸ್ಟೇಟ್ ಗೌರ್ಮೆಂಟ್ ಅವರು. TDS 30% ಕಟ್ ಮಾಡ್ಕೊಂಡಾಗ TDS 30% ಅಂದ್ರೆ 22,50,00,000 30% TDS ಅಂತಂದ್ರೆ ನಮಗೆ ಸಿಗೋದು 6,75,00,000. ಈ 6,75,00,000 TDS ಆಗಿರುತ್ತದೆ. 30% 22,50,00,000 ಆಯ್ತಾ. ಇವಾಗ ನಾವು 22,50,00,000
TDS ಕಳೆಯೋಣ 30%. 6,75,00,000 ಕಳೆದಾಗ ನಮಗೆ ಬರೋದು 22 ಕೋಟಿಯಲ್ಲಿ 22.5 ಕೋಟಿಯಲ್ಲಿ 6,75,00,000 ಕಳೆದಾಗ ನಮಗೆ ಬರುವ ಮೊತ್ತ ಬ್ಯಾಲೆನ್ಸ್ ಬಂದ್ಬಿಟ್ಟು 15,75,00,000. ಈ 15,75,00,000 ನಿಮ್ಮ ಅಕೌಂಟಿಗೆ ವಿನ್ನರ್ ಅಂದ್ರೆ ವಿಜೇತ ಅವ್ರ ಅಕೌಂಟಿಗೆ, ಅವರು ಸೇವಿಂಗ್ ಖಾತೆ ಆಗ್ಲಿ ಯಾವ್ದಾರ ಖಾತೆ ಆಗ್ಲಿ ಅವ್ರ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾರೆ. ಅಂದ್ರೆ ನೀವು ಯಾವಾಗ 30 ದಿನ ಟೈಮಿಂಗ್ಸ್ ಇರುತ್ತೆ ನಿಮಗೆ, ನೀವು ಮೊದಲನೇ ಬಹುಮಾನ ಅರ್ಹತರಾದ್ರೆ ನಿಮಗೆ 30 ದಿನ ನಿಮಗೆ ಕಾಲಾವಕಾಶ ಕೊಡ್ತಾರೆ ಟಿಕೆಟ್ ನ ಸಬ್ಮಿಟ್ ಮಾಡೋದು. ಅದರಲ್ಲಿ ಬಹಳ ಪ್ರೊಸೀಜರ್ಸ್ ಇದ್ದೇವೆ, ಅದನ್ನ ನಾನು ಮಾಡಿದ್ದೀನಿ. ಕ್ಲೇಮ್ ಯಾವ ರೀತಿ ಕ್ಲೇಮ್ ಮಾಡುವ ವಿಡಿಯೋನ ಮಾಡಿದ್ದೀನಿ, ಅದು ನೀವು ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ಈಗ ನಮಗೆ ಬ್ಯಾಲೆನ್ಸ್ ಬಂದಿರೋದು TDS ಮತ್ತು ಏಜೆಂಟ್ ಕಮಿಷನ್ ಕಟ್ ಮಾಡ್ಕೊಂಡಾಗ 15,75,00,000 ಬ್ಯಾಲೆನ್ಸ್ ಬಂದಿದೆ. ಅದೇ ಬ್ಯಾಲೆನ್ಸ್ ಸ್ಟೇಟ್ ಗೌರ್ಮೆಂಟ್ ಅವ್ರು ಏನ್ ಮಾಡ್ತಾರೆ, ವಿನ್ನರ್ ವಿಜೇತ ಅಂದ್ರೆ ಯಾರು ಮೊದಲನೇ ಬಹುಮಾನ ಅರ್ಹತರಾಗಿದ್ದಾರೆ ಅವ್ರ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾರೆ. ಆಯ್ತಾ? ನೀವೆಲ್ಲ ಈ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು ವಿತಿನ್ 1.5-2 months ಒಳಗಡೆ ನಿಮಗೆ ನಿಮ್ಮ ಅಕೌಂಟಿಗೆ ಬಂದ್ಬಿಡುತ್ತೆ ಬ್ಯಾಲೆನ್ಸ್, SMS ಬರುತ್ತೆ. ನೀವು ಯಾವ್ದಾದ್ರು ಬ್ಯಾಂಕ್ ಆಗಲಿ, ನ್ಯಾಷನಲೈಸ್ಡ್ ಆಗಲಿ, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಆಗಲಿ, 2 ತಿಂಗಳು ಮ್ಯಾಕ್ಸಿಮಮ್ 2 ತಿಂಗಳು ಇಲ್ಲಾಂದ್ರೆ 1 ತಿಂಗಳು ಅಲ್ಲಿ ನಿಮ್ಮ ಅಕೌಂಟ್ಗೆ ಜಮಾವಾಗಿರುತ್ತೆ 15,75,00,000. ಆಯ್ತಾ? ಈಗ ನೀವು ತಿಳ್ಕೊಬೇಡಿ, ಎಲ್ಲ ಟ್ಯಾಕ್ಸ್ ಎಲ್ಲ ಕಟ್ಟಾಯ್ತಪ್ಪ, ಇನ್ನೇನಿಲ್ಲ, ಇನ್ನು ಯಾವ್ದು ಟ್ಯಾಕ್ಸ್ ಇಲ್ಲ, ನಾನು ಆರಾಮಾಗಿ ಯುಟಿಲೈಸ್ ಮಾಡ್ಕೋಬಹುದು ಅಂತ. ರಾಂಗ್ ಆಗುತ್ತೆ. ಯಾಕಂದ್ರೆ ಮತ್ತೊಂದು ಟ್ಯಾಕ್ಸ್ ಇದೆ, ಅದು ನಿಮಗೆ ಫೈನಾನ್ಷಿಯಲ್ ಬಂದಾಗ, ಅಂದ್ರೆ ಏಪ್ರಿಲ್ ಮೇ ಫೈನಾನ್ಷಿಯಲ್ ಬಂದಾಗ ಆ ಟ್ಯಾಕ್ಸ್ ಬೀಳುತ್ತೆ ನಿಮ್ಮ ಮೇಲೆ. ಯಾಕಂದ್ರೆ ನಿಮ್ಮ ಅಕೌಂಟಿಗೆ ತಾನೇ ಕ್ರೆಡಿಟ್ ಆಗಿರೋದು 15,75,00,000. ಸೊ ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದು ಟ್ಯಾಕ್ಸ್ ಬರುತ್ತೆ, ಸರ್ಚಾರ್ಜ್ ಅಂತ ಹೇಳಿ ನಾವು ಕರಿತೀವಿ ಸೆಂಟ್ರಲ್ ಗೌರ್ಮೆಂಟ್ ಇಂದು. ಈಗ ನಾವು ಸ್ನೇಹಿತರೆ ಈ ಸರ್ಚಾರ್ಜ್ ಟ್ಯಾಕ್ಸ್ ಗಿಂತ ಮುಂಚೆ ನಿಮಗೆ ಒಂದು ಪಟ್ಟಿ, ನಾನು ಅದರ ಬಗ್ಗೆ ನಾನು ವಿವರಣೆ ಕೊಡ್ತೀನಿ ಸ್ನೇಹಿತರೆ. ಸರ್ಚಾರ್ಜ್ ಪಟ್ಟಿ ಬಂದ್ಬಿಟ್ಟು 50 ಲಕ್ಷ ಇಂದ 1 ಕೋಟಿ ಕೆಳಗಡೆ, ಅಂದ್ರೆ 50 ಲಕ್ಷ ಮೇಲೆ 1 ಕೋಟಿ ಕೆಳಗಡೆ ಆದ್ರೆ ನಿಮಗೆ 10% ಸರ್ಚಾರ್ಜ್ ಹಿಡಿತಾರೆ. 1 ಕೋಟಿ ಮೇಲೆ 2 ಕೋಟಿ ಒಳಗಡೆ ಆದ್ರೆ 15% ಆಫ್ ಸರ್ಚಾರ್ಜ್ ಹಿಡಿತಾರೆ. 2 ಕೋಟಿ ಮೇಲೆ ಮತ್ತು 5 ಕೋಟಿ ಒಳಗಡೆ ಆದ್ರೆ 25% ಸರ್ಚಾರ್ಜ್ ಹಿಡಿತಾರೆ ಇನ್ಕಮ್ ಟ್ಯಾಕ್ಸ್. ಆಮೇಲೆ ಎಬೋವ್ 5 ಕೋಟಿ ಕೂಡ 25%. ಇವಾಗ ನ್ಯೂ ವರ್ಷನ್ ಆಗಿದೆ, ಓಲ್ಡ್ ವರ್ಷನ್ ಹೆಂಗಿತ್ತು ಅಂತ ಸ್ನೇಹಿತರೆ, ಎಬೋವ್ 5 ಕೋಟಿಗಿಂತ ಮೇಲೆ ಏನಾದರೂ ನಿಮ್ಮ ಆದಾಯ ಇದ್ರೆ ನಿಮಗೆ 37% ಸರ್ಚಾರ್ಜ್ ಹಿಡಿತಿದ್ರು. ಆದ್ರೆ ಇವಾಗ ರೂಲ್ಸ್ ಚೇಂಜ್ ಆಗಿದೆ 2025ರಲ್ಲಿ. ಈಗ ಎಬೋವ್ 5 crore 25% ಹಿಡಿತಾ ಇರೋದು ಸರ್ಚಾರ್ಜ್. ಇದು ಸರ್ಚಾರ್ಜ್ ಪಟ್ಟಿ ವಿವರಣ. ಇದನ್ನು ನೀವು ಫಾಲೋ ಮಾಡ್ಕೊಂಡು ಹೋಗಿ. ಈಗ ಅಕೌಂಟಿಗೆ ಬಂದಿರೋದು ಎಷ್ಟು? 15,75,00,000. ಈ 15,75,00,000ದಲ್ಲಿ ಈ ಸೆಂಟ್ರಲ್ ಗೌರ್ಮೆಂಟ್ ಅವರು ಸರ್ಚಾರ್ಜ್ ನಿಮಗೆ ಹೇಳಿದ್ನಲ್ಲ, ಈ 15,75,00,000 ಯಾವ್ದ್ರ ಮೇಲೆ ಬರುತ್ತೆ ಸರ್ಚಾರ್ಜ್? ಯಾವ ಪಟ್ಟಿಯಲ್ಲಿ? ಕೆಳಗಡೆ ಇರೋದು ಎಬೋವ್ 5 crore ಅಲ್ಲಿ ಬರುತ್ತೆ. ಎಬೋವ್ 5 crore ಅಲ್ಲಿ ಬಂದಾಗ ನಿಮ್ಗೆ ಸರ್ಚಾರ್ಜ್ 25% ಕಟ್ಟಬೇಕು ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ. ಅರ್ಥ ಆಯ್ತಾ? ಇವಾಗ ನಾವು ಈ ಸರ್ಚಾರ್ಜ್ ಹೆಂಗ್ ಹಿಡಿತಾರೆ ಅಂದ್ರೆ ಸ್ನೇಹಿತರೆ, ಈ TDS ಇದೆಯಲ್ಲ, ಸ್ಟೇಟ್ ಗೌರ್ಮೆಂಟ್ ಅವರು ಒಂದು 30% TDS ಇಟ್ಕೊಂಡ್ರು. ಅದೆಷ್ಟು? 6,75,00,000. ಆ 6,75,00,000ದಲ್ಲಿ 25%. ನೀವು ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ ಸ್ನೇಹಿತರೆ. ಈಗ 25 ಕೋಟಿಯಲ್ಲಿ ಸರ್ಚಾರ್ಜ್ ಮತ್ತೆ 25% ಅಲ್ಲ. ಈ 6,75,00,000 TDS ಇದೆಯಲ್ಲ, ಆ TDS ಅಲ್ಲಿ 25% ಸರ್ಚಾರ್ಜ್. ಅಂದ್ರೆ 6,75,00,000ದ 25% ನೀವು ಸರ್ಚಾರ್ಜ್ ಸೆಂಟ್ರಲ್ ಗೌರ್ಮೆಂಟ್ ಕೊಡಬೇಕು. ಅದು ಎಷ್ಟು ಬರುತ್ತೆ? ಅದು ನಮಗೆ 1,68,75,000 ಬರುತ್ತೆ. 1,68,75,000 ಸರ್ಚಾರ್ಜ್ ಬರುತ್ತೆ. ಅಂದ್ರೆ 25% ಸರ್ಚಾರ್ಜ್ ಬರುತ್ತೆ. ಈ ಸರ್ಚಾರ್ಜ್ ಒಂದೇ ಅಲ್ಲ, ಇನ್ನು ಎರಡನೇದೊಂದು ತಲೆನೋವು ಇದೆ, ಹೆಲ್ತ್ ಅಂಡ್ ಎಜುಕೇಶನ್. ಅದನ್ನು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ ಕಟ್ಟಬೇಕು. ಹೆಲ್ತ್ ಮತ್ತು ಎಜುಕೇಶನ್ ಒಂದು ಫಾರ್ಮುಲಾ ಇದೆ, ಅಂದ್ರೆ TDS ಪ್ಲಸ್ ಸರ್ಚಾರ್ಜ್ ಅಂತ. ಅಂದ್ರೆ ಟ್ಯಾಕ್ಸ್ TDS ಅಂದ್ರೆ ಟ್ಯಾಕ್ಸ್ ಬಾರ್ TDS ಪ್ಲಸ್ ಸರ್ಚಾರ್ಜ್ ಫಾರ್ಮುಲಾ. ಈಗ TDS ಎಷ್ಟು?
6,75,00,000 TDS ಬಂದಿದೆ. ಪ್ಲಸ್ ಸರ್ಚಾರ್ಜ್ 1,68,75,000 ಸರ್ಚಾರ್ಜ್ ಬಂದಿದೆ. ಇವನ್ನೆರಡು ಕೂಡಿದಾಗ ನಮಗೆ ಬರುವ ಮೊತ್ತ 8,43,75,000. ಈ 8,43,75,000 ಹೆಲ್ತ್ ಮತ್ತು ಎಜುಕೇಶನ್ ಎಷ್ಟು ಪರ್ಸೆಂಟೇಜ್ ಇಟ್ಕೊಂತಾರೆ? 4% ಇಟ್ಕೊಂತಾರೆ. ಈ 4% ಅಂದ್ರೆ 8,43,75,000 4% ಅಂದ್ರೆ ಹೆಲ್ತ್ ಅಂಡ್ ಎಜುಕೇಶನ್ ಇಟ್ಕೊಂಡಾಗ ಎಷ್ಟು ಅಂದ್ರೆ 33,75,000 ಬರುತ್ತೆ. ಅಂದ್ರೆ ಹೆಲ್ತ್ ಅಂಡ್ ಎಜುಕೇಶನ್ 33,75,000 ಮೈನಸ್ ಆಗುತ್ತೆ. ಇವಾಗ ಟೋಟಲ್ ಆಗಿ ನಮಗೆ ಒಂದು ಪಟ್ಟಿ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಪಟ್ಟಿ ಬರ್ತಾ ಇದೆ ನೋಡಿ. ಈಗ ಮೇಲ್ಗಡೆ ಫಸ್ಟಿಗೆ TDS 30%, 6,75,00,000. ಆಮೇಲೆ ಸರ್ಚಾರ್ಜು ಈ TDS ಮೇಲೆ ಸರ್ಚಾರ್ಜ್ ನಾವು 25% ಇಟ್ಕೊಂಡಾಗ 1,68,00,000 ಬರುತ್ತೆ. ಪ್ಲಸ್ ಕೆಳಗಡೆ ಮೂಲೆ ನೋಡಿ ಹೆಲ್ತ್ ಎಜುಕೇಶನ್ 4%. ಆಯ್ತಾ, ಅದೊಂದು ಫಾರ್ಮುಲಾ ಹೇಳಿದ್ದನ್ನ ಆ ಫಾರ್ಮುಲಾ ಮೇಲೆ ಅದು ಕೂಡಿದಾಗ ಅದರಲ್ಲಿ 4% ನಾವು ಇಟ್ಕೊಂಡಿದೀವಿ. ಆಯ್ತಾ, ಈ 3 ಕೂಡಿದಾಗ ನಮಗೆ ಬರುವ ಬ್ಯಾಲೆನ್ಸ್ ಬಂದ್ಬಿಟ್ಟು 8,76,75,000 ಬರುತ್ತೆ. ಈ 8,76,75,000 ಯಾವ್ದ್ರಿಂದ ಕಳಿಬೇಕು? ನಮಗೆ ಮುಂಚೆ ಏಜೆಂಟ್ ಕಮಿಷನ್ ಕಳೆದು ಬಿಟ್ಟು ಬಂದಿರೋ ಒಂದು ಮೊತ್ತ ಇದೆಯಲ್ಲ 22,50,00,000. ಆ 22,50,00,000ದಿಂದ ಇವಾಗ ಬಂದಿರೋ 8,76,75,000 ಕಳೆದಾಗ ನಮಗೆ ಬರುವ ಮೊತ್ತ ಬಂದ್ಬಿಟ್ಟು ವೈಟ್ ಮನಿ 13,73,25,000. 13,73,25,000 ನಿಮಗೆ ವೈಟ್ ಮನಿ ಆಗಿರುತ್ತದೆ. ಅಂದ್ರೆ ನಿಮ್ಮ ಅಕೌಂಟಿಗೆ 15 ಕೋಟಿ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಅವರು 15,75,00,000 ಹಾಕಿರ್ತಾರೆ. ಆದ್ರೆ ನಿಮಗೆ ಈ ಸೆಂಟ್ರಲ್ ಗೌರ್ಮೆಂಟ್ ಅವರ ಟ್ಯಾಕ್ಸ್ ಎಲ್ಲ ಹೋಗಿ ನಿಮಗೆ ಸಿಗೋದು 13,73,25,000. ಸೆಂಟ್ರಲ್ ಗೌರ್ಮೆಂಟ್ ಅವರು ಬಂದ್ಬಿಟ್ಟು ನಿಮಗೆ ಹೇಳಲ್ಲ ಹಾಕಿ ಅಂತ ಹೇಳಿ, ನೀವೇ ಹೋಗ್ಬಿಟ್ಟು ಕಟ್ಟಬೇಕು. ಇಲ್ಲ ಅಂತಂದ್ರೆ 1 ವರ್ಷ 2 ವರ್ಷ ನಿಮಗೆ ನೋಟಿಸ್ ಬರಲ್ಲ. 5-6 ವರ್ಷ ಆದ್ಮೇಲೆ ನಿಮಗೆ ಮತ್ತೆ ನೀವು ವಿಜೇತರಾದ್ರೂ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. 1 to 3 ಅಮೌಂಟ್ ಕಟ್ಟಬೇಕಾಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ಗೆ. ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಸ್ಟೇಟ್ ಗೌರ್ಮೆಂಟ್ ಅವ್ರು ಏನಾದ್ರು ಈ ಕೇರಳ ಸ್ಟೇಟ್ ಗೌರ್ಮೆಂಟ್ ಅವರು ಕಟ್ ಮಾಡ್ಕೊಂಡೆ ನಿಮಗೆ ಹಾಕೋದು, ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ನೀವು ಹೋಗಿ ಕಟ್ಟಬೇಕು. ಇದನ್ನು ನೀವು ತಿಳ್ಕೊಳ್ಳಿ ಸ್ನೇಹಿತರೆ. ಇನ್ ಕೇಸ್ ನಿಮಗೇನಾದರೂ ಮೊದಲನೇ ಬಹುಮಾನ ಅರ್ಹತರಾದರೆ ವಿಜೇತರಾದರೆ ಒಂದು ಚಾರ್ಟರ್ಡ್ ಅಕೌಂಟ್ ನ ಇಟ್ಕೊಂಡು ಎಲ್ಲಾ ಒಂದು ಕಾರ್ಯಗಳನ್ನ ಮಾಡಿ. ಇದನ್ನು ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೇನಾದರೂ ಇದರಲ್ಲಿ ಅಲ್ಪ ಸ್ವಲ್ಪ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಆಯ್ತಾ, ಟೈಪ್ ಮಾಡಿ, ಆಯ್ತಾ, ಮತ್ತು ನನ್ನ ಸಪೋರ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಸೂಪರ್ ಥ್ಯಾಂಕ್ಸ್ ಕೊಡಿ. ಇನ್ನೇನಾದ್ರೂ ನೀವು ಸಬ್ಸ್ಕ್ರೈಬರ್ ಆದ್ರೆ ಜಾಯಿನ್ ಬಟನ್ ಇದೆ. ಜಾಯಿನ್ ಬಟನ್ ಅಲ್ಲಿ 3 ಕ್ಯಾಟಗರಿ ಇದಾವೆ. ಮೊದಲನೇದು ಬ್ರಾನ್ಸ್ ಮತ್ತು ಸಿಲ್ವರ್ ಮತ್ತು ಗೋಲ್ಡ್. ನಿಮಗೇನಾದ್ರು ಲಾಟರಿ ಸಂಬಂಧಪಟ್ಟ ಡೀಟೇಲ್ಸ್ ಬೇಕಂತಂದ್ರೆ ನಿಮಗೆ ಅಲ್ಲಿ ಕೂಡ ಸುಮಾರು ವಿಡಿಯೋಸ್ ಇದೆ, ಪಬ್ಲಿಕ್ ಅಲ್ಲಿ ಬಿಟ್ಟಿಲ್ಲ. ಆ ಗೋಲ್ಡ್ ಬಟನ್ ನ ಪ್ರೆಸ್ ಮಾಡಿ ಜಾಯಿನ್ ಮಾಡಿ. ನಿಮಗೆ ಇದ್ರ ಬಗ್ಗೆ ಏನಾದರೂ ಲಾಟರಿ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಅಲ್ಲಿ ಒಂದು ಸೀಕ್ರೆಟ್ ವಿಡಿಯೋಸ್ ಗಳೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಜಾಯಿನ್ ಆಗಿ ನೀವು ಅದನ್ನ ಅದರದ್ದು ಫೆಸಿಲಿಟೀಸ್ ನೀವು ಪಡ್ಕೋಬಹುದು.